ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಜಗತ್ತಿನಲ್ಲಿ ಹೊಸ ಸುದ್ದಿ ಏನಪ್ಪ ಅಂದರೆ, ಈಗಾಗಲೇ ಅಮೇರಿಕಾ ಇರಾನ್ ದೊಡ್ಡ ಪ್ರಮಾಣದ ಯುದ್ಧವನ್ನು ಮಾಡ್ತಾ ಇದ್ದಾವ. ಇದು ಬಿಸಿಯಾಗಿರ್ತಕ್ಕಂಥ ಚರ್ಚೆ, ರಾಷ್ಟ್ರವ್ಯಾಪ್ತಿಯಾಗಿರ್ತಕ್ಕಂಥ ಚರ್ಚೆ. ಇದು ರಾಜ್ಯದಲ್ಲಿ ಇದೇ ಮಾದರಿ ಯುದ್ಧ ಎಲ್ಲಿ ನಡೆದೈತಿಪ್ಪ ಅಂದ್ರೆ, ಅದು ಹೊಲೆಮಾದಿಗರ ನಡುವೆ ನಡೆದಿರ್ತಕ್ಕಂಥ ಆಂತರಿಕ ಯುದ್ಧ ಒಂದು ಪ್ರಾರಂಭ ಆಗೈತಿ. ಮಾದಿಗ ಸಮುದಾಯದ ಅನೇಕ ಮುಖಂಡರು ಮೀಸಲಾತಿ ಹೆಸರಿನ ಮೇಲೆ ನೇರವಾಗಿ ಛಲವಾದಿ ಸಮಾಜದ ಮುಖಂಡರನ್ನ ಟಾರ್ಗೆಟ್ ಮಾಡ್ತಿರುವಂಥದ್ದು ನಾವು ನೋಡ್ತಾನೆ ಇದ್ದೀವಿ. ವಿಶೇಷವಾಗಿ ಈ ಮಂತ್ರಿಗಳಿರ್ತಾರಲ್ಲ, ಈಗ SC ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಅದಾವಂದ್ರೆ, ಸಮಾಜ ಕಲ್ಯಾಣ ಇಲಾಖೆ ನಿರ್ವಹಿಸುತ್ತಿರುವಂತಹ ಹೊಲೆ ಸಮುದಾಯದ ಮಾದೇವಪ್ಪ, ಹೋಮ್ ಮಿನಿಸ್ಟ್ರಿಯನ್ನ ನಿರ್ವಹಿಸುತ್ತಿರುವಂತಹ ಹೊಲೆ ಸಮುದಾಯದ ಪರಮೇಶ್ವರ್, ಹಿಂಗೆ ಒಂದು ರೀತಿ ಆ ಮಂತ್ರಿಗಳ ಹಿಂದೆ ಅವರ ಜಾತಿಯನ್ನ ಉಚ್ಚಾರ ಮಾಡಿ ಹೇಳುವಂಥದ್ದು ಒಂದು ಹೆಜ್ಜೆ ಮುಂದೆ ಹೋಗಿ ಏನಂದ್ರೆ, ಅಂಬೇಡ್ಕರ್ ಅವರೇ ಮಾದಿಗರು ಅನ್ನುವಂಥ ವಾದವನ್ನು ಕೂಡ ಮಾಡಿದರು. ಆಮೇಲೆ ಅಂಬೇಡ್ಕರ್ಗಿಂತಲೂ ಮೊದಲು ಅನೇಕ ಜನ ಹೋರಾಟಗಾರರು ಮಾದಿಗ ಸಮುದಾಯದಿಂದ ಹೋರಾಟವನ್ನು ಮಾಡಿದ್ದಾರೆ ಅನ್ನುವಂಥ ಉಚ್ಚಾರವನ್ನು ಮಾಡ್ತಾ ಇದ್ದಾರೆ. ಇರಲಿ, ಇತಿಹಾಸವನ್ನು ಬದಲಿಸಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾರ್ಯಾರ ಯಾವ ಯಾವ ಕಾಲಘಟ್ಟದಲ್ಲಿ ಏನೆಲ್ಲ ನಡೆದಿದೆಯೋ ಇತಿಹಾಸ ತಂತಾನೆ ನಿರ್ಮಾಣ ಆಗ್ತದೆ. ಇವತ್ತು ನೀವು ಮಾತನಾಡುವಂಥ ಮಾತುಗಳು ಸಹ ಇತಿಹಾಸದಲ್ಲಿ ದಾಖಲೆ ಆಗ್ತಾವೆ. ಹಾಗಾಗಿ ಇತಿಹಾಸಕ್ಕೆ ಹೋಗೋದು ಒಳ್ಳೆಯದು, ಇತಿಹಾಸವನ್ನು ತಿಳ್ಕೊಳ್ಳೋದು ಒಳ್ಳೆಯದು, ಇತಿಹಾಸವನ್ನು ಅರಿಯೋದು ಒಳ್ಳೆಯದು. ಆದರೆ ಇತಿಹಾಸದಲ್ಲಿ ನಮ್ಮ ನಾಯಕರುಗಳು ಮಾಡಿರುವಂತಹ ವಿಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಈ ಹಿಂದೆ ಮನೋವಾದದ ವಿರುದ್ಧ ಮಾದಿಗ ಮುಖಂಡರು ಹೋರಾಟ ಮಾಡಿದ್ರಂತ ನೀವು ಹೇಳ್ತಿರಲ್ಲಪ್ಪ, ಯಾಕೆ ಮನೋವಾದವನ್ನು ನಿಮ್ಮ ಜೀವನದಲ್ಲಿ ಇವತ್ತಿಗೆ ಇಟ್ಟುಕೊಂಡಿದ್ದೀರಿ? ಭಗವಾನ್ ಬುದ್ಧರ ಕಾಲದಲ್ಲಿ ಭಗವಾನ್ ಬುದ್ಧರು ಅವ್ರು ಯಾವುದೇ ಕಮ್ಯುನಿಟಿ ಆದರೂ ಕೂಡ ಬೌದ್ಧ ಧರ್ಮವನ್ನು ಕೊಟ್ಟರು. ಅದನ್ನೇ ಅಂಬೇಡ್ಕರ್ ಸಾಹೇಬರು ಒಪ್ಕೊಂಡ್ರು. ನೀವು ಯಾಕೆ ಒಪ್ಕೊಳ್ಳಿಲ್ಲ ಅದನ್ನು? ಇವತ್ತಿಗೆ ನೀವು ಯಾವುದ್ಯಾವುದೋ ಕ್ಷೇತ್ರಗಳಲ್ಲಿ ಪೌರ ಕಾರ್ಮಿಕರ ಏನು ಕ್ಷೇತ್ರದಲ್ಲಿ ನಾವು ಮಾದಿಗರಿ ಹೆಚ್ಚಿದ್ದೀವಿ, ಆಮೇಲೆ ಉಳಿದ ಇಲಾಖೆಗಳಲ್ಲಿ ಹೊಲೆಯರು ಹೆಚ್ಚದಾರ ಅನ್ನುವಂಥ ಒಂದು ತಾರತಮ್ಯದ ಮಾತನ್ನು ಮಾತಾಡ್ತಾ ಇದ್ರಿ. ಅದು ನಿಮ್ಮ ಬೆಂಗಳೂರು ಭಾಗದಲ್ಲಿ ಆಯಿತು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬರಲ್ಲ ಒಂಚೂರು ನೋಡ್ರಿ. ಉತ್ತರ ಕರ್ನಾಟಕದಲ್ಲಿಯೂ ಕಲ್ಯಾಣ ಕರ್ನಾಟಕ, ಬಾಂಬೆ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂತೆಲ್ಲ ಡಿವೈಡೇಷನ್ಗಳದಾವ. ಇಲ್ಲೆಲ್ಲ ಬಂದಾಗ ಅತಿ ಹೆಚ್ಚು ಹೊಲೆಯರೇ ಪೌರ ಕಾರ್ಮಿಕರು ಕೂಡ ಆಗಿದ್ದಾರೆ. ಒಂದೊಂದು ಕಡೆ ಮಾದಿಗರು ಪೌರ ಕಾರ್ಮಿಕರದಾರ. ಹೀಗಾಗಿ ಒಂದು ರೀತಿ ನಾವು ಮಾದಿಗರು ಹೊಲೆಯರು ಅಣತಮ್ಮರ ರೀತಿಯಲ್ಲೇ ನಡೆದುಕೊಂಡು ಬಂದಿರುವಂಥ ಇತಿಹಾಸ ಉತ್ತರ ಕರ್ನಾಟಕದಲ್ಲಿ ಐತಿ ಭಾಳ ದಿನಗಳಿಂದ. ಆದರೆ ಇತ್ತೀಚೆಗೆ ನೀವು ಅದನ್ನು ಬಂದು ಮಾದಿಗರೇ ಬೇರೆ ಹೊಲೆಯರೇ ಬೇರೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ಅದಷ್ಟೇ ಅಲ್ಲದೆ ಹೊಲೆಯರಿಂದನೇ ಮಾದಿಗರಿಗೆ ಅನ್ಯಾಯ ಆಗಿದೆ ಅನ್ನುವಂತಹ ಊಹಾಪೋಹದ ಮಾತುಗಳನ್ನ ಆಡ್ತಾ ಇದ್ದೀರಿ. ಅದಷ್ಟೇ ಅಲ್ಲದೇ ಏನಾದರೂ ನಮಗೆ ಅನ್ಯಾಯ ಆದರೆ ರಕ್ತದ ಕ್ರಾಂತಿಯನ್ನೇ ಮಾಡ್ತೀವಿ, ರಕ್ತದ ಕಾವಲಿ ಹರಿಸ್ತೀವಿ, ರಕ್ತವನ್ನು ಚೆಲ್ಲಾಡ್ತೀವಿ ಅಂತೇಳಿ ಕೂಡ ಅನೇಕ ನಾಯಕರು ಹೇಳಿದ್ರಿ. ಎಲ್ಲಿದ್ರಪ್ಪ ನೀವೆಲ್ಲ? ಇಲ್ಲಿ ಮಾದಿಗ ಸಮಾಜದ ಹೊಲೆಯ ಸಮುದಾಯದ ಇಬ್ಬರದ್ದು ನಾನು ಮಾತಾಡ್ತೀನಿ. ಅತಿ ಹೆಚ್ಚು ದೇವದಾಸಿಯರನ್ನು ಉತ್ತರ ಕರ್ನಾಟಕ ಭಾಗದಾಗ ಬಿಡಾಕತ್ತಾರೆ. ಇದರ ವಿರುದ್ಧ ನೀವು ಯಾವತ್ತೂ ಕೂಡ ರಕ್ತವನ್ನು ಚೆಲ್ಲಾಡಲಿಲ್ಲ. ಯಾಕೆ ಅಂತ ಅನಿಷ್ಟ ಪದ್ಧತಿಗೆ ಹದಿಹರಿಯದ 14, 12, 16 ವರ್ಷದ ಇವತ್ತಿಗೂ ಯಲ್ಲಮ್ಮನ ಗುಡ್ಡದ ಹೆಸರಿನಲ್ಲಿ ದೇವದಾಸಿಯರನ್ನಾಗಿ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮಾದಿಗ ಸಮಾಜ, ಹೊಲೆಯ ಸಮಾಜದ ಪರ್ಸೆಂಟೇಜ್ ಕಡೆ ಇರ್ಬೋದು, ಮಾದಿಗ ಸಮಾಜದ ಪರ್ಸೆಂಟೇಜ್ ಹೆಚ್ಚಿರ್ಬೋದು. ಅದು ಹೊಲೆಯ ಸಮಾಜದ ಹೆಚ್ಚಿರಲಿ, ಮಾದಿಗ ಏನೇ ಇರಲಿ, ಇದರ ವಿರುದ್ಧ ನೀವು ಎಂದೂ ರಕ್ತವನ್ನು ಚೆಲ್ಲಲಿಲ್ಲ. ಶಿಕ್ಷಣದ ಬಗ್ಗೆ ನೀವು ರಕ್ತವನ್ನು ಚೆಲ್ಲಲಿಲ್ಲ, ಸಾಮಾಜಿಕ ನ್ಯಾಯದ ಬಗ್ಗೆ ನೀವು ರಕ್ತವನ್ನು ಚೆಲ್ಲಿಲ್ಲ. ಆದರೆ ಈಗ ಮಾತ್ರ ನಿಮಗೆ ರಕ್ತ ಚಿಮ್ಮಾತೈತಿ, ನಿಮ್ಮ ರಕ್ತ ಕುದಿಯಾಕತೈತಿ ಅನ್ನುವಂಥ ಮಾತು. ಒಟ್ಟಿನಲ್ಲಿ ನಮ್ಮ ಗುರುಗಳು ಒಂದು ಮಾತು ಹೇಳ್ತಿದ್ರು ನನಗೆ. ಒಬ್ಬ ಯಾವ ಸಿದ್ಲಿಂಗ ಅನ್ನೋ ಒಂದು ನಾಯಿ ಕಡ್ದಿತ್ತಂತೆ. ಸಿದ್ಲಿಂಗ ಅಂದರೆ ನೀವೆಲ್ಲ ನೋಡ್ತೀರ ಒಂದು ರೀತಿ ಆ ಹೆಸರು ಕಾಮಿಡಿ ಪೀಸ್ಗೆ ಭಾಳ ಬಳಕೆ ಆಗುವಂಥ ಹೆಸರು. ಸಿದ್ಲಿಂಗ ನಾಯಿ ಕಡ್ದ ಡಾಕ್ಟರ್ ಕಡೆ ಹೋಗಿ ಹೇಳಿದ್ರದ್ದು, ಏನೋ ಸಿದ್ಲಿಂಗ ಏನಾಯ್ತು ಅಂದ್ರೆ, ನಮ್ಮ ಜಮಖಂಡಿ ಒಳಗಡೆ ಒಂದು ಲ್ಯಾಬ್ರಿ ಐತ್ರಿ, ಲ್ಯಾಬ್ರಿ ಹತ್ತಕ್ಕೆ ನನಗೆ ನಾಯಿ ಕಡ್ದೈತಿ, ಕಟ್ಟಿ ಹತ್ತಕ್ಕೆ ಅಂತೇಳಿ. ಆಯ್ತಪ್ಪ, ಈ ಔಷಧ ತಗೋ ನಾಯಿ ಕಡ್ದ ಜಾಗಕ್ಕೆ ಹಚ್ಚ ಅಂತಂದ್ರೆ ಸಿದ್ಲಿಂಗ ತೊಗೊಂಡು ಹೋಗಿ 15 ದಿವಸ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು, ಒಂದೇನು ಆಗಿರ್ತಕ್ಕಂಥ ಗಾಯ ರಿಕವರಿ ಆಗಲಿಲ್ಲ, ಹೆಚ್ಚಿಗೆ ಹಾಕೋತ ಹೋಯ್ತು. ಸಿದ್ಲಿಂಗ ಮತ್ತೊಮ್ಮೆ ಬಂದು ಕೇಳ್ದ, ಏನು ಸಾಹೇಬ್ರಿ ಎಂಥ ಔಷಧ ಗುಳಿಗೆ ಕೊಟ್ಟಿರಿ, ನಮಗೆ ಏನು ನಾಯಿ ಕಡ್ದೈತಲ್ಲ ಇದು ಕಡಿಮೆನೇ ಆಗವಲ್ದಲ್ಲ ಅಂತ ಕೇಳಿದಾಗ, ಅಲ್ಲಪ್ಪ ಮತ್ತು ಗಾಯಕ್ಕೆ ಹಚ್ಚ ನಿನಗೆ ಹೇಳಿದ್ನಲ್ಲ ನಾನು ಔಷಧ ಅಂದ್ರೆ, ಗಾಯಕ್ಕೆ ಹಚ್ಚ ಅಂತೇಳಿ ನೀವೇನು ಹೇಳಿರಿ, ನಾಯಿ ಕಡ್ದ ಜಾಗಕ್ಕೆ ಹಚ್ಚ ಅಂತ ಹೇಳಿ ಅದಕ್ಕೆ ಆ ಲ್ಯಾಬ್ರಿ ಕಟ್ಟಿ ಮುಂದೆ ನಾಯಿ ಕಡ್ದಿತ್ತು, ಆ ಲ್ಯಾಬ್ರಿ ಕಟ್ಟಿಗೆ ಹೋಗಿ ನಾವು ಔಷಧ ಹಚ್ಚೀನ್ರಿ ಅಂತ ಸಿದ್ಲಿಂಗ. ಇವತ್ತಿನ ಪರಿಸ್ಥಿತಿನೂ ಹಂಗಾಗೈತಿ. ನಿಮ್ಗೆ ಆಗಿರುವ ಗಾಯವನ್ನು, ನಿಮ್ಗೆ ಆಗಿರುವ ನೋವನ್ನು
ಸರಿಪಡಿಸಿಕೊಳ್ಳಲಿಕ್ಕೆ ಎರಡೂ ಸಮುದಾಯ ಒಂದಾಗಿ ಒಟ್ಟಾಗಿ ಹೋರಾಟ ಮಾಡುವ ಬದಲು ಯಾವ ಲ್ಯಾಬ್ರಿ ಕಟ್ಟಿ ಅಂತ ಕಟ್ಟಿಗೆ ಹೋಗಿ ಔಷಧ ಹಚ್ಚಿ ವೇಸ್ಟ್ ಮಾಡ್ತಾ ಇದ್ರು ಹಂಗ ಪರಸ್ಪರ ಏನು ಕೆಸರಿ ಎರಚಾಟವನ್ನ ಮಾಡಿಕೊಂಡು ಈ ಹೊಲೆಮಾದಿಗ ಸಮಾಜದ ಪರಿಸ್ಥಿತಿಯನ್ನ ಅಧೋಗತಿಗೆ ತಳ್ತಾ ಇದ್ದಾರೆ ಅನ್ನುವಂತಹ ಒಂದು ದಟ್ಟವಾಗಿರ್ತಕ್ಕಂಥ ಸಂಶಯ. ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲಿತ್ರಿದು ಹೊಲೆಮಾದಿಗ ಅನ್ನುವಂಥದ್ದು ಮೂಲ ಅಸ್ಪೃಶ್ಯ ಜಾತಿಗೆ ಸಮಾನತೆಯನ್ನು ಕೊಟ್ಟು ಹೋದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕಿಂತ ಪೂರ್ವದಲ್ಲಿ ಯಾರು ಹೋರಾಟ ಮಾಡಿಲ್ಲ ಅಂತ ಅನ್ನಂಗಿಲ್ಲ. ಬಹಳಷ್ಟು ಮಹಿಳೆಯರು ಹೋರಾಟ ಮಾಡಿ ಹೋದ್ರು. ಅವರೆಲ್ಲರೂ ಕೂಡ ಅವರೆಲ್ಲರ ಬೆವರಿನ ಹನಿ, ಅವರೆಲ್ಲರ ಹೋರಾಟದ ಪ್ರತಿಫಲವಾಗಿ ಕಾಯ್ದೆ ಕಾನೂನು ಸಂವಿಧಾನದ ರೂಪದಲ್ಲಿ ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಎಸ್, ನಮಗೆ ಒಳ ಮೀಸಲಾತಿ ಅವಶ್ಯಕತೆ ಇದೆ, ನಮಗೆ ಅನ್ಯಾಯ ಆಗಿದ್ದು ಶತಸಿದ್ಧ. ಆದರೆ ಅನ್ಯಾಯ ಆದವರಿಗೆ ಮತ್ತೆ ಅನ್ಯಾಯ ಆದ್ರೆ ಅದು ಎಷ್ಟು ಸರಿ? ಅದು ಎಷ್ಟು ಸರಿ? ನೀವು ಒಬ್ರು ಹೇಳ್ತೀರಿ ಇಲ್ಲ 30 ವರ್ಷಗಳಿಂದ ಹೊಲೆಯ ಸಮುದಾಯದವರು ನೀವೇನೆಲ್ಲ ಲಾಭಾಂಶಗಳನ್ನು 34 ವರ್ಷದಿಂದ ಪಡ್ಕೊಂಡಿದ್ದೀರಿ, ಈಗ ನಾವು ಪಡ್ಕೊಂಡ್ರೆ ನಿಮಗೆ ಯಾಕೆ ತ್ರಾಸ ಅಂತೇಳಿ. ನಾವು 30 ವರ್ಷದಿಂದ ಪಡ್ಕೊಂಡಿವೋ 40 ವರ್ಷದಿಂದ ಪಡ್ಕೊಂಡಿವೋ. ಈ ದೇಶ 2500 ವರ್ಷಗಳಿಂದ ಬ್ರಾಹ್ಮಣರು ಅಥವಾ ಮನೋವಾದಿಗಳು ಅಥವಾ ಮೇಲ್ವರ್ಗದವರು ಈ ದೇಶದ ಪೂಜಾರಿಕೆಯನ್ನ 71% ಭೂಮಿಯ ಹಕ್ಕನ್ನ, ಇಂಪೋರ್ಟ್ ಎಕ್ಸ್ಪೋರ್ಟ್ಗಳನ್ನ, ದೊಡ್ಡ ದೊಡ್ಡ IAS IPS ಜಡ್ಜಸ್ ಇಂಥ ಹುದ್ದೆಗಳನ್ನೆಲ್ಲ ಕಬ್ಜಾ ಮಾಡ್ಕೊಂಡು ಇವತ್ತಿಗೆ ಕೂತು EWS ನಲ್ಲಿ 10% ಮೀಸಲಾತಿಯನ್ನು ಪಡ್ಕೊಂಡ್ರೆ ನಿಮ್ದು ಯಾರ್ದು ಬಾಯಿ ಓಪನ್ ಆಗಲಿಲ್ಲ. ಆದರೆ ನಮ್ಮ ಸ್ವಂತ ಸಮುದಾಯಗಳ ನಡುವೆ ಏನು ಕಿತ್ತಾಟವನ್ನು ನಡೆಸಿದ್ದೀರಿ, ಇದು ಎಷ್ಟು ಸರಿ? ಇದನ್ನ ವಿರೋಧಿಸಿ ಈಗೇನೋ ಹೊಲೆಯ ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ. ಪದೇ ಪದೇ ಹೊಲೆಯ ಸಮುದಾಯದ ಮಾದೇವಪ್ಪ, ಹೊಲೆಯ ಸಮುದಾಯದ ಪ್ರಿಯಾಂಕರಿಗೆ, ಮಂದಕೃಷ್ಣ ಮಾದಿಗವರು ಸಹ ಅವರು ಬಂದು ಒಳ ಮೀಸಲಾತಿ ಹೋರಾಟದ ಬಗ್ಗೆ ಮಾತನಾಡ್ತಾರಂದ್ರ ಅವರು ಬಂದು ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ರು. ಹೊಲೆಯ ಸಮುದಾಯದ ಮಲ್ಲಿಕಾರ್ಜುನ ಖರ್ಗೆ ಇದಕ್ಕೆಲ್ಲ ಪಿತೂರಿ ಮಾಡಿದ್ದಾರೆ ಅಂತೇಳಿ. ಯಾಕೆ? ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಐತಿ. ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಮಾದಿಗ ಸಮಾಜದ ಅನೇಕ ಲೀಡರ್ಗಳದಾರ, ರಾಜ್ಯದಲ್ಲಿ ಮಾದಿಗ ಸಮಾಜದ ಅನೇಕ ಲೀಡರ್ಗಳದಾರ. ಅವರೆಲ್ಲ ಸರ್ಕಾರದ ಮೇಲೆ ಒತ್ತಡ ಹೇರಿ ಮತ್ತೊಂದು ಮಾಡಿ ಮುಗಿದೊಂದು ಮಾಡಿ ಮೀಸಲಾತಿಯನ್ನು ಜಾರಿ ಮಾಡ್ಬೋದಿತ್ತಲ್ಲ. ನಾನು ಮೊದಲೇ ಸ್ಪಷ್ಟಪಡಿಸ್ತೀನಿ, ಕಾಂಗ್ರೆಸ್ ಬಿಜೆಪಿ ಎರಡು ಒಂದೇ ನಾಣ್ಯದ ಮುಖಗಳಿವು. ನಾನು ನಿಮಗೆ ತಾಕತ್ತಿದ್ರೆ ರೋಡಿಗೆ ಬರ್ರಿ ನೋಡೋಣ. ಎಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ಹೊಲೆ ಮತ್ತು ಮಾದಿಗ ಸಮುದಾಯದ ಮಂತ್ರಿಗಳು, MLAಗಳು, ಮುಖಂಡರುಗಳು ಸಾಮೂಹಿಕ ರಾಜೀನಾಮೆ ನೀಡ್ರಿ ನೋಡೋಣ. ಥರ್ಡ್ ಫ್ರಂಟ್ ರೆಡಿ ಮಾಡ್ರಿ ನೋಡೋಣ. ಯಾವ ಕಾಂಗ್ರೆಸ್ ಯಾವ ಬಿಜೆಪಿ ಇಲ್ಲಿವರೆಗೂ ಮೀಸಲಾತಿ ಕೊಡೋದ್ರಲ್ಲಿ ಅನ್ಯಾಯವನ್ನ ಮಾಡಿದೆಯೋ ಈ ಎರಡೂ ಪಕ್ಷಗಳ ವಿರುದ್ಧ, ಜೊತೆಗೆ JDS ಪಕ್ಷದ ವಿರುದ್ಧ ನಾವು ತೊಡೆ ತಡ್ತೀವಿ. ರಾಜ್ಯಾದ್ಯಂತ ಮಾದಿಗ ಮತ್ತು ಹೊಲೆ ಸಮುದಾಯದವರು ಕಾಂಗ್ರೆಸ್ ಮತ್ತು ಬಿಜೆಪಿ JDSಗೆ ಓಟ್ ಹಾಕುವಂಗಿಲ್ಲ. ಪ್ರತ್ಯೇಕವಾಗಿರ್ತಕ್ಕಂಥ ಚುನಾವಣೆ ಮಾಡುತ್ತೆ, ತೊಡಿ ತಟ್ರಿ ನೋಡೋಣ. ಆ ತೊಡಿ ಒಳಗೆ ದಮ್ ಇಲ್ಲ ನಿಮ್ಗೆ ಯಾರಿಗೂ. ಆ ಪಕ್ಷದ ನೆರಳಲ್ಲಿ ಇಟ್ಕೊಂಡು ಪಕ್ಷಗಳ ಅನತಿಯಂತೆ ಮಾತಾಡಿ ಈ ಕಡೆ ಮಾದಿಗರನ್ನ ಡಿವೈಡ್ ಮಾಡೋದು, ಈ ಕಡೆ ಹೊಲೆಯರನ್ನ ಡಿವೈಡ್ ಮಾಡೋದು, ಮಾದಿಗರಲ್ಲೇ 108 ಗುಂಪುಗಳು, ಹೊಲೆಯರಲ್ಲೇ 108 ಗುಂಪುಗಳನ್ನ ಮಾಡಿ ಒಟ್ಟಾರೆ ಈ ಸಮುದಾಯಗಳ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಯಾವುದೇ ಸಾಮಾಜಿಕ ನ್ಯಾಯ ಸಿಗದಂತೆ ಮಾಡಿರುವುದು ಅದೆಲ್ಲ ಸಂಪೂರ್ಣ ಕೀರ್ತಿ. ಇವತ್ತೇನು ಕಿತ್ತಾಡ್ತಾ ಇದ್ರಲ್ಲ ನಿಮ್ಮ ನಾಯಕರುಗಳೇ ಹೋಗ್ತದೆ. ಎನಿಹೋ ಈ ಎಲ್ಲವನ್ನ ವಿರೋಧಿಸಿ 25ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಹೊಲೆ ಸಮುದಾಯದ, ಛಲವಾದಿ ಸಮುದಾಯದ ಲಕ್ಷಾಂತರ ಜನ ಸೇರಿ ಈ ಏನು ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ರೋಸ್ಟರ್ನಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ, ಇದರಲ್ಲಿ ಏನೆಲ್ಲ ಪಿತೂರಿಗಳು ನಡೆದಿದ್ದಾವೋ, ನಾಗಮೋಹನ್ ದಾಸ್ ಅವರ ವರದಿ ಸರಿ ಇಲ್ಲ ಅನ್ನುವಂಥದ್ದು ಎಲ್ಲವನ್ನ ಸೇರಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ವ್ಯತ್ಯಾಸ ಕಂಡು ಬರ್ತಿರುವಂಥದ್ದು, ಎಲ್ಲಿಯೂ ಬಹುತೇಕ ಛಲವಾದಿ ನಾಯಕರುಗಳು ಕೆಲವೊಂದಿಷ್ಟು ಜನರನ್ನ ಹೊರತುಪಡಿಸಿ ಟೀಕೆ ಮಾಡಿದ ನಂತರ ಟೀಕೆ ಮಾಡಿದ್ದಾರೆ, ಕ್ರಿಯೆಗೆ ಪ್ರತಿಕ್ರಿಯೆ ನೀಡಿದರೆ. ಅದನ್ನು ಹೊರತುಪಡಿಸಿದ್ರೆ ಮಾದಿಗ ಸಮುದಾಯದ ಗೋವಿಂದ ಕಾರಜೋಳ, ಮಾದಿಗ ಸಮುದಾಯದ ಮಂತ್ರಿ ತಿಮ್ಮಾಪುರ ಅಂತ ಯಾರು ಮಾತಾಡಲಿಲ್ಲ. ಛಲವಾದಿಗಳು ಎಲ್ಲಿಯೂ ಕೂಡ ಮಾತಾಡಿದ್ದಾರ? ಇಲ್ಲ. ನೀವು ನೇರವಾಗಿ ಮಾತನಾಡಿದ್ರಿ, ಏನೆಲ್ಲ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡಿದ್ರಿ, ಪೊಲೀಸರನ್ನ ಹತ್ತಿಕ್ಕಿದ್ರಿ. ನಾನು ಭಾಸ್ಕರ್ ಪ್ರಸಾದ್ ಅವರನ್ನು ಬಹಳ ಆತ್ಮೀಯರು, ನನಗವರು ಒಬ್ಬ ದಲಿತ ನಾಯಕದ ಮೇರು ನಾಯಕತ್ನ ತಿಳ್ಕೊಂಡಿದ್ನಿ. ಅವ್ರು ಬರ್ತಾ 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 ಮಾದಿಗ ಸಮಾಜದ ನಾಯಕರಾಗಿ ಹೋದ್ರು. ಇನ್ನು ಕೆಲವೊಂದಿಷ್ಟು ಜನ ಅವ್ರ ಬಗ್ಗೆ ಬಹಳ ಗೌರವ ಇತ್ತು ನನಗೆ, ಯಾಕಂದ್ರೆ ಅವ್ರನ್ನೆಲ್ಲ ನಾವು ಒಪ್ಕೊಂಡಿದ್ದೀವಿ. ಅವ್ರು ಯಾವುದೇ ಯಾತ್ರೆಗಳನ್ನ ತರಲಿ, ಅವ್ರು ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಮಾಡಿದ್ರೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡ್ತಾ ಇದ್ದೀವಿ ನಾವು. ಯಾಕಂದ್ರೆ ಅವ್ರು ನ್ಯಾಯಯುತವಾದಂಥ ಹೋರಾಟ ಮಾಡಿ, ಯಾವಾಗ ಒಂದು ಜಾತಿ ಹೆಸರನ್ನ ತೆಗೆದುಕೊಂಡು ಟಾರ್ಗೆಟ್ ಮಾಡಿದ್ರು ನಮಗೊಂಥರ ಅದು ಇರುಸು ಮುರುಸು ರಾಜ್ಯಾದ್ಯಂತ ಜನರಿಗೂ ಆಯ್ತದು. ಯಾಕೆ ಮಾಡ್ಬೇಕಾಗಿತ್ತು ಅದನ್ನ? ನೋಡ್ರಿ, ಮಾದಿಗ ಹೊಲೆಯ ನಾಯಕರುಗಳು ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಜನ ಇದ್ದೀರಿ.
ಕೂತು ಚರ್ಚೆ ಮಾಡಿ ಯಾರು ನಮ್ಮ ವಿರುದ್ಧ ಅನ್ಯಾಯ ಮಾಡ್ತಾ ಇದ್ರು ಅವರ ವಿರುದ್ಧ ಚಾಟಿಯನ್ನು ಬೀಸೋ ಬದಲು ನಮ್ಮ ಒಳಗಡೆ ಕಂದಕಗಳನ್ನು ಇನ್ನಷ್ಟು ಆಳವಾಗಿ ಮಾಡಿ ಆ ಕಂದಕದಲ್ಲಿ ಯಾರನ್ನು ಬೀಳ್ಸೋರದಿರಿ? ಇದಕ್ಕೆ ಉತ್ತರ ನೀವೇ ಹೇಳಬೇಕು. ಈಗ ಭಗವಾನ್ ಬುದ್ಧಂ ಶರಣಂ ಗಚ್ಚಾಮಿ ಇವೆಲ್ಲ ನಮ್ಮ ಸೊತ್ತೆ. ನೀವು ಇದು ಅಂಬೇಡ್ಕರ್ ನಮ್ಗೆ ಕೊಟ್ಟಿರ್ತಕ್ಕಂಥ ಸ್ವತ್ತು, ಅದನ್ನು ಸ್ವೀಕಾರ ಮಾಡ್ಬೇಕು ನೀವು. ಯಾವ ಹಿಂದೂ ಧರ್ಮ ನಮ್ಮನ್ನ ಮನೋವಾದಿಗಳಂತ ಹೇಳಿ, ಹಿಂದೂ ಧರ್ಮ ನಮ್ಮನ್ನ ಅಸ್ಪೃಶ್ಯರಂತೇಳಿ, ಈ ಕಡೆ ಹಿಂದೂಗಳು ಅಲ್ಲದೆ ಭಾರತೀಯರು ಅಲ್ಲದೆ ಒಂದು ರೀತಿ ನಾಯಿ ನರಳಿಗಿಂತ ಕೀಳಾಗಿರ್ತಕ್ಕಂಥ ನಮ್ಮ ಸಮುದಾಯವನ್ನ ಅದಕ್ಕೊಂದು ಜೀವ ತುಂಬಿ ಅದಕ್ಕೊಂದು ಹೆಸರು ಅಸ್ಪೃಶ್ಯ ಅಂತ ಕೊಟ್ಟು ಅದರ ಮೂಲಕ ಸಾಮಾಜಿಕ ನ್ಯಾಯವನ್ನ ಸಂವಿಧಾನದ ಮೂಲಕ ಕೊಟ್ಟರು ಬಾಬಾ ಸಾಹೇಬ್ರು. ಅವರೇ ಬಾಬಾ ಸಾಹೇಬ್ರೆ ಬೌದ್ಧ ಧರ್ಮಕ್ಕೆ ಹೋದ ನಂತರ ಅನೇಕ ಜನ ಅವರ ಫಾಲೋವರ್ಸ್ ಜಾತಿ ರಹಿತವಾಗಿ ಧರ್ಮರಹಿತವಾಗಿ SC ST OBC ಜನಾಂಗದವರು ಸಹ 5 ಲಕ್ಷ ಜನ ಏನವರು 1956 ನಾಗ್ಪುರದಲ್ಲಿ ಸೇರ್ಪಡೆ ಆಗ್ತಾರಲ್ಲ, ಎಲ್ಲರೂ ಸೇರಿದ್ದಾರ. ಮತ್ತೆ ಮಾದಿಗರು ನೀವು ಯಾಕೆ ಹೋಗ್ಲಿಲ್ಲ? ಪ್ರಜ್ಞಾವಂತ ಮಾದಿಗರು ಹೋದ್ರು. ಇವತ್ತು ಎಲ್ಲಮ್ಮ ಗುಡ್ಡ ಪೂಜೆ ಮಾಡುವಂಥವ್ರು ಹಿಂದೂ ಧರ್ಮವೇ ನಮ್ಮ ಆಚರಣೆ, ಬಾಬಾ ಸಾಹೇಬ್ರೆ ಹೇಳಿದ್ದಾರೆ ಯಾವ ಧರ್ಮಕ್ಕೂ ನಾವು ಬೈಬಾರ್ದು ಅಂತ ಇಂಥದಂತ ಹೇಳೋರಿಲ್ಲ. ಬಾಬಾ ಸಾಹೇಬ್ರ ಬೆನ್ನು ಯಾಕೆ ಹತ್ತಲಿಲ್ಲ ನೀವು? ಬಾಬಾ ಸಾಹೇಬ್ರ ಬೆನ್ನು ಹತ್ತಿದವರಿಗೆ ಯಾಕೆ ಟೀಕೆ ಮಾಡ್ತಾ ಇದ್ದೀರಿ? ಬುದ್ಧಂ ಶರಣಂ ಗಚ್ಚಾಮಿ ಅನ್ನುವಂಥ ಪದವನ್ನು ವ್ಯಂಗ್ಯವಾಗಿ ಯಾಕೆ ಬಳಸ್ತಾ ಇದ್ದೀರಿ? ಇವೆಲ್ಲ ಸರಿನಾ ಅನ್ನೋ ಒಂದಿಷ್ಟು ಕುತ್ಕೊಂಡು ಆಲೋಚನೆ ಮಾಡಿರಿ. ಈ ರಾಜಕೀಯ ಪಕ್ಷಗಳು ಖಂಡಿತವಾಗಲೂ ಅನ್ಯಾಯ ಮಾಡ್ಯಾವ. ಅದರಲ್ಲಿ 2 ಮಾತಿಲ್ಲ. ಕಾಂಗ್ರೆಸ್ನು ಮಾಡೈತಿ, BJPನೂ ಮಾಡೈತಿ, JDSನೂ ಮಾಡೈತಿ. ಈ ದೇಶದಲ್ಲಿ ದಲಿತರನ್ನ ಅಸ್ಪೃಶ್ಯರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ. ಕಾಂಶಿರಾಮ್ಜಿ ಅವ್ರನ್ನ ಮಾಯಾವತಿ ಅವ್ರ ಬಗ್ಗೆ ಮಾತಾಡ್ತೀರಿ ನೀವು. ಅವ್ರು ಬೆನ್ ಹತ್ತಿದ್ರೆ ನೀವು BSP ಮಾಡಿದ್ರೆ ನೀವು ಯಾರಾದರೂ ಇಲ್ಲ. ಒಂದು ವೇಳೆ ನೀವು ಮಾಡಿದ್ರು ಸಮಾಜ ನಿಮ್ಮ ಬೆನ್ನ ಎತ್ತ ಯಾಕೆ ಹತ್ತಲಿಲ್ಲ? ಸಮಾಜವನ್ನ ನೀವು ಜಾಗೃತಿಗೊಳಿಸಿದ್ರೆ ಯಾಕೆ ಗೊಳಿಸಿಲ್ಲ? ಸಮಾಜ ನಿಮ್ಮ ಬೆನ್ನಿಗೆ ಬೀಳಬೇಕಾದ್ರೆ ಪ್ರಜ್ಞಾವಂತ ಸಮಾಜ ನಿರ್ಮಾಣ ಆಗ್ಬೇಕಲ್ಲ. ಪ್ರಜ್ಞಾವಂತ ಸಮಾಜವನ್ನು ನೀವೆಲ್ಲಿ ಕಟ್ಟಿದ್ದೀರಿ? ಅವಿದ್ಯಾವಂತ ಮೂಢನಂಬಿಕೆಯನ್ನ ನಂಬುವ, ಇವತ್ತಿಗೂ ಭಂಡಾರ ಕುಂಕುಮ ಏನೇನೋ ಆರಾಧನೆಗಳನ್ನು ಮಾಡುವಂಥ ಸಮಾಜವನ್ನು ನಿರ್ಮಾಣ ಮಾಡಿ ಅವರಿಗೆ ನಾವು ನ್ಯಾಯ ಕೊಡಿಸ್ತೀವಿ. ಒಂದು ಬಾಬಾ ಸಾಹೇಬರು ಭವ್ಯವಾದಂಥ ಬಂಗ್ಲೆ ಕಟ್ಟಿ ಈ ಮನೆಗೆ ನೀವು ಮಾಲೀಕರಾಗ್ರಪ್ಪ ಅಂದ್ರೆ ಆ ಮನೆಯ ಹೊರಗಡೆ ನಿಂತು ಭಿಕ್ಷೆ ಬಿಡುವಂಥ ನಾಲಾಯಕರು ನಾವೆಲ್ಲ ಆಗ್ತಾ ಇದ್ದೀವಿ. ಇದು ಸುಳ್ಳು, ಸರಿನೋ ತಪ್ಪು? ಇದು ಸುಳ್ಳು ಸತ್ಯ? ನೀವು ಹೇಳಬೇಕಿದ್ದನ್ನು, ಇದು ನೀವೇ ಹೇಳಬೇಕು. ಒಂದು ವೋಟ್ ಅನ್ನುವಂಥ ಮಹತ್ತರವಾಗಿರ್ತಕ್ಕಂತಹ ದೊಡ್ಡ ಶಕ್ತಿಯನ್ನು ಬಾಬಾ ಸಾಹೇಬ್ರು ನಮಗೆ ಕೊಟ್ಟಾರ, ದೊಡ್ಡ ಅಸ್ತ್ರವನ್ನು ನಮಗೆ ಕೊಟ್ಟಾರ. ಆ ಓಟನ್ನು ನಮ್ಮ ಸಮಾಜದ ಪ್ರಜ್ಞಾವಂತ ಜನರಿಗೆ ಹಾಕಿ ನಾವು ನಮ್ಮ ಸಮಾಜದವ್ರನ್ನ MLA MP ಗಳನ್ನ ಮಾಡಿ ಎಲ್ಲಿ ನಮ್ಮ ಸಮಾಜದ ಉಳಿವು ಅಳಿವು ನಿರ್ಧಾರ ಆಗ್ತದೋ ವಿಧಾನಸೌಧ ಅಥವಾ ಪಾರ್ಲಿಮೆಂಟ್ನಲ್ಲಿ ಹೋಗಿ ನಾವು ಹಾರಾಟ ಚೀರಾಟ ಮಾಡಿ ಸಮುದಾಯಗಳನ್ನ ಮುಂತರೋದು ಬಿಟ್ಟು ಒಂದೊಂದೇ ಪಕ್ಷದ ಗುಲಾಮರಾಗಿ ಅಲ್ಲಿ ನಮ್ಮ ಮಾದಿಗ ಸಮಾಜ, ನಮ್ಮ ಛಲವಾದಿ ಸಮಾಜ, ನಾನು ಈ ಸಮಾಜ ಅಂತ ಹೇಳಿ ಸಮಾಜದ ಹೆಸರನ್ನ ಹೇಳಿ ಸಮಾಜವನ್ನೇ ಮುಗಿಸುವಂತ ಹುನ್ನಾರ ಯಾಕೆ? ಇವತ್ತಿಗೂ ಕಾಲ ಮಿಂಚಿಲ್ಲ. ಇವತ್ತು ಛಲವಾದಿ ಸಮಾಜದವರು 25 ತಾರೀಕು ಲಕ್ಷ ಗಂಟಲೆ ಕೂಡಿಸ್ತಾರ. ಅದಾದ ನಂತರ ನೀವು ಲಕ್ಷ ಗಂಟಲೆ ಜನರನ್ನ ಕೂಡಿಸ್ಬೋದು. ಇದು ನಮ್ಮ ಮಧ್ಯೆ ಇರ್ತಕ್ಕಂಥ ದೊಡ್ಡ ಜಗಳಕ್ಕೆ ನಾಂದಿನೂ ಆಗ್ಬೋದು, ಅಥವಾ ಇದು ಏನೋ ಬಿಕ್ಕಟ್ಟನ್ನ ಶಮನ ಮಾಡಕ್ಕೆ ಅದನ್ನು ಕೂಡ ದಾರಿ, ಅದೇನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಆದರೆ ಇದರಿಂದ ಸಮುದಾಯಗಳಿಗೆ ಏನು ಲಾಭ? ರಕ್ತ ಕ್ರಾಂತಿ ಯಾವ ಸಂದರ್ಭದಲ್ಲಿ ಮಾಡಬೇಕಾಗಿತ್ತು ಅವತ್ತು ನೀವು ರಕ್ತ ಕ್ರಾಂತಿ ಮಾಡಲಿಲ್ಲ. ಇವತ್ತು ರಕ್ತ ಕ್ರಾಂತಿಗೆ ಯಾಕೆ ಕೊಡ್ತಾ ಇದ್ರಿ? ಯಾರ ಮೇಲೆ ರಕ್ತ ಕ್ರಾಂತಿ ಮಾಡೋರು? ಯಾರ ವಿರುದ್ಧ ರಕ್ತ ಕ್ರಾಂತಿ ಮಾಡೋರು? ಯಾವ ಕಾರಣಕ್ಕೆ ರಕ್ತ ಕ್ರಾಂತಿ ಮಾಡೋರು? ಬಾಬಾ ಸಾಹೇಬರು ರಕ್ತರಹಿತವಾದಂಥ ಕ್ರಾಂತಿ ಮಾಡಿದ್ರು, ಅಶಾಂತಿ ಮಾರ್ಗವನ್ನು ಹೇಳಿದ್ರು. ಅಂದು ಚೌಡಾರ ಕೆರೆ ಹೋರಾಟದಲ್ಲಿ ನೀರು ಮುಟ್ಟಕ್ಕೆ ಹೋದ್ರೆ ಅವತ್ತು ಕೇರಿಗೆ ನುಗ್ಗಿ ಸವರ್ಣರು ಹೊಡಿತಾರ. ಆ ಒಂದು ಹೋರಾಟದಲ್ಲಿ ಅವತ್ತು ರಿಟೈರ್ಡ್ ಆಗಿರ್ತಕ್ಕಂಥ ಅನೇಕ ಸೈನಿಕರು ಇರ್ತಾರೆ ನಮ್ಮ ಸಮುದಾಯದವರು. ಬಾಬಾ ಸಾಹೇಬ್ರೆ ಒಂದು ಮಾತನ್ನ ಹೇಳಿ ಇವ್ರನ್ನ ಇಲ್ಲಿ ಮುಗಿಸಿಬಿಡ್ತೀವಿ ಅಂತಾರೆ. ಯಾಕಂದ್ರೆ ನಾವು ಸಾವಿರಾರು 10,000 ಸಂಖ್ಯೆಯಲ್ಲಿದ್ದೀವಿ. ಅವತ್ತಿನ ಮನೋವಾದಿಗಳು ಕೇವಲ 100 ಸಂಖ್ಯೆಯಲ್ಲಿದ್ದರು. ಮನಸ್ಸು ಮಾಡಿ ಅವತ್ತು ಬಾಬಾ ಸಾಹೇಬರು ಏನಾದರೂ ರಕ್ತ ಕ್ರಾಂತಿಗೆ ಕರೆಯನ್ನ ಕೊಟ್ಟಿದ್ರ ಇವತ್ತಿಗ ಆ ಮಹಾ ಚೌಡಾರ ಕೆರೆಯ ಹೋರಾಟದಲ್ಲಿ ಅಥವಾ ಕಾಳಾರಾಮ ಮಂದಿರ ಹೋರಾಟದಲ್ಲಿ ಹೆಣಗಳ ರಾಶಿ ಬಿದ್ದು ಹೋಗ್ತಾ ಇತ್ತು. ಆದ್ರೆ ಅಂಬೇಡ್ಕರ್ ಬಯಸಿದ್ದು ಶಾಂತಿಯ ಮಾರ್ಗವನ್ನ, ಅಶಾಂತಿಯ ಮಾರ್ಗವನ್ನ, ರಕ್ತರಹಿತ ಕ್ರಾಂತಿಯನ್ನ ಬಾಬಾ ಸಾಹೇಬರು ಮಾಡಿದ್ದಾರೆ. ಆದ್ರೆ ನೀವು ಅಂಬೇಡ್ಕರ್ ಅನ್ಯಾಯಗಳಂತ ತಿಳ್ಕೊಂಡು ಅಂಬೇಡ್ಕರ್ ನಮ್ಮ ಜಾತಿಯವರು ಚಾಲೆಂಜ್ ಮಾಡ್ತೀನಿ ಅಂತ ತಿಳ್ಕೊಂಡು ನಾವು ರಕ್ತ ಕ್ರಾಂತಿ ಮಾಡ್ತೀವಿ ಅಂದರೆ ಬೆದರಿಸ್ತಾ ಇದ್ದೀರೇನು? ಇಲ್ಲಿ ಹೆದರ್ಲಿಕ್ಕೆ ಬೆದರ್ಲಿಕ್ಕೆ ನಾವೇನು ಪುಂಗನಳಿಯಿಂದ ಬಂದಿವೇನು ಅನ್ನುವಂಥ ಮಾತನ್ನು ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ನಿಮ್ಗೆ ನೇರವಾಗಿ ಟಾಂಗ್ ಕೂಡ ಕೊಟ್ಟರು. ಯಾಕ್ರಿ ಅಂತ ಹೇಳ್ತೀವಿ. ಮಾದಿ ವರ್ಷ ನೋಡ್ರಿ, ಮಂದಕೃಷ್ಣ ಮಾದಿಗರು ಬಂದು అందರಕ್ಕೂ ನಮಸ್ಕಾರ ಅಂದರು. ಅವ್ರ ಬಾಯಿಂದ ಒಂದು ಮಾತು ಜೈ ಭೀಮ್ ಅಂತ ಬರಲಿಲ್ಲ. ನಾವು ಜೈ ಭೀಮನ ಮಕ್ಕಳಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ಜೈ ಭೀಮನ ಮಕ್ಕಳು, ಅವ್ರು ನಮ್ಮ ಜಾತಿಯವರು ಅಂತ ನೀವು ಹೇಳ್ತೀರಿ. ಏನು ನಿಮ್ಮ ಉದ್ದೇಶ? ಒಟ್ಟಾರೆ ಅಂದಿನಿಂದ ಇಂದಿನವರೆಗೂ ಒಂದು ಮಾತ್ರ ಸತ್ಯ,
ಆ ಮಾತು ಏನಂದ್ರೆ, ಸತ್ಯವಾದ ಮಾತು ಏನಂದ್ರೆ, ಈ ದೇಶದ ಸವರ್ಣೀಯರು ಮನೋವಾದಿಗಳು 2500 ವರ್ಷಗಳ ಹಿಂದೆ ಏನು ನಮ್ಮ ಪುಷ್ಯಮಿತ್ರ ಶುಂಗನ ಕಾಲದಲ್ಲಿ ನಮ್ಮ ಕೈಯಿಂದ ಕತ್ತಿಗಳನ್ನ, ನಮ್ಮ ಅಧಿಕಾರವನ್ನು ಕಸ್ಕೊಂಡು ನಮ್ಮನ್ನೇನು ವಿಕೋಪಕ್ಕೆ ತಳ್ಳಿದ್ರು, ಗುಲಾಮಗಿರಿಗೆ ತಳ್ಳಿದ್ರು, ನಮ್ಮನ್ನ ಊರು ಹೊರಗಡೆ ಇಟ್ಟರು. ಅಂದ್ರಿಂದ ಇಂದಿನವರೆಗೂ ಸಾಮಾಜಿಕ ನ್ಯಾಯ ಅನ್ನೋದು ನಮ್ಮ ಮರ್ಚಿಕೆಯಾಗಿತ್ತು. ಅದಕ್ಕೆ ಬಸವಣ್ಣವರು ಹೋರಾಟ ಮಾಡಿದ್ರು, ಭಗವಾನ್ ಬುದ್ಧರು ಹೋರಾಟ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿದ್ರು, ಫುಲೆ ಶಾಹು ಮಹಾರಾಜರು ಹೋರಾಟ ಮಾಡಿದ್ರು, ಅಯ್ಯನ್ ಕಾಳಿ ಅವರು ಹೋರಾಟ ಮಾಡಿದ್ರು, ದಾದಾ ಸಾಹೇಬ್ ಕಾನ್ಸಿರಾಮ್ಜಿ ಅವರು ಹೋರಾಟ, ಎಲ್ಲ ಮಹಿಳೆಯರು ಇತಿಹಾಸದುದ್ದಕ್ಕೂ ಎಲ್ಲ ಮಹಿಳೆಯರು ಹೋರಾಟ ಮಾಡ್ಕೊತ ಬಂದು ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರನ್ನ 2500 ವರ್ಷಗಳಿಂದ ಏನು ತುಳಿಯಲ್ಪಟ್ಟಿದ್ದೀರಿ, ಇವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಲೇಬೇಕಂತೇಳಿ ಸಂವಿಧಾನವನ್ನು ಬರೆದಿಟ್ಟಿರುವಾಗ ಆ ಸಂವಿಧಾನವನ್ನು ಎಷ್ಟೋ ವರ್ಷಗಳ ಕಾಲ ಜಾರಿನೇ ಮಾಡಲಿಲ್ಲ ಪಕ್ಷದವರು. ಕಾಂಗ್ರೆಸ್ನವರು ಮಾಡಲಿಲ್ಲ, ಬಿಜೆಪಿ ಅವರು ಮಾಡಲಿಲ್ಲ. ದುರಾದೃಷ್ಟ ನೋಡಿ. ಅದನ್ನ ನಮ್ಮ ಅವತ್ತಿನ ಮುಖಂಡರು ಕೇಳಲೂ ಇಲ್ಲ. 92ರಲ್ಲಿ ಮರಣಾನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ವಿ ಪಿ ಸಿಂಗ್ ಸರ್ಕಾರ ಕೊಡ್ತದೆ. ಅವತ್ತಿನ ಕಾಂಗ್ರೆಸ್ನವರಿಗೆ ಅಥವಾ ಅವತ್ತಿನ ಬಿಜೆಪಿ ಅವರಿಗೆ ಇದು ಬರಲಿಲ್ಲ ತಲೆಯಾಗ. ಇದನ್ನ ಅರ್ಥ ಮಾಡ್ಕೊಡ್ರಿ. ಇದಕ್ಕೂ ಒಂದು ಕತೆ ಕಟ್ತೀರಿ ನೀವು. ಎಲ್ಲಿ ವಾಜಪೇಯಿ ಅವ್ರು ಸಪೋರ್ಟ್ ಕೊಟ್ಟರು, ಇವರು ಯಾರು ಸಪೋರ್ಟ್ ಕೊಟ್ಟಿಲ್ಲ. ಅವತ್ತಿನ ವಿ ಪಿ ಸಿಂಗ್ ಸರ್ಕಾರದಲ್ಲಿ ಧೋನಿ ಇದ್ದವರೇ ಕಾನ್ಶಿರಾಮ್ಜಿ ಅವರು. ಸಮ್ಮಿಶ್ರ ಸರ್ಕಾರ ಇತ್ತದ. ರಾಮ್ ವಿಲಾಸ್ ಪಾಸ್ವಾನ್ ಅವರು, ರಾಮದಾಸ್ ಅಟವಾಲೆ ಅವರು ಸೇರಿದಂತೆ ಅನೇಕ ಜನ ಮಹಿಳೆಯರು ಒತ್ತಡ ಹೇರಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರಣಾನಂತರ ಭಾರತ ರತ್ನ ಅವರ ಬರಹ ಭಾಷಣಗಳ ಪ್ರಿಂಟ್ ಅದು. ಇಷ್ಟೆಲ್ಲ ಇತಿಹಾಸದಲ್ಲಿ ಅನ್ಯಾಯ ಮಾಡಿದವರ ವಿರುದ್ಧವಾಗಿ ಎಲ್ಲ ಸಮುದಾಯ, ನಮ್ಮ 2 ಸಮುದಾಯ ನಿಲ್ಲಬೇಕಾಗಿತ್ತು. ಮತ್ತು ಇನ್ನಿತರ ನಮ್ಮ OBC ಸಮಾಜ, ಎಸ್ಸಿ ಇರ್ತಕ್ಕಂಥ ಇನ್ನು ಅನೇಕ ಸಮುದಾಯಗಳನ್ನ ತೆಗೆದುಕೊಂಡು ನಾವು ನಿಲ್ಲಬೇಕಾಗಿತ್ತು. ಅದನ್ನು ಬಿಟ್ಟು ನಮ್ಮೊಳಗೆ ಕಚ್ಚಾಡುವಂಥದ್ದು, ಕಾಲೆಳೆಯುವಂಥದ್ದು, ಜ್ಯೋತಿ ಹೆಸರು ಹೇಳಿ ಅವ್ರನ್ನ ಟೀಕೆ ಮಾಡುವಂಥದ್ದು ಇಡೀ ನಮ್ಮ ವ್ಯವಸ್ಥೆಯ ವಾತಾವರಣವನ್ನು ಹಾಳು ಮಾಡಿದೆ. ಆದರೆ ಉತ್ತರ ಕರ್ನಾಟಕ ಭಾಗದೊಳಗೆ ನಿಮ್ಮ ಫಾಲೋವರ್ಸ್ ಕೆಲವು ಮಂದಿ ಇರ್ಬೋದು, ದೈಲ್ನಂಗಿಲ್ಲ. ಆದರೆ ಇಲ್ಲಿ ಹೊಲೆ ಮಾದಿಗರು ಮಾತ್ರ ಅಣ್ಣತಮ್ಮರಂತೆ ಬದುಕ್ತಾ ಇದ್ದಾರೆ. ಅದಕ್ಕೂ ತಣ್ಣೀರು ಹಚ್ಚುವಂಥ ಕೆಲಸ ನೀವು ಮಾಡೋರಿದ್ರೆ ಮಾಡ್ರಿ, ನಾವು ಬೇಡನಂಗಿಲ್ಲ. ನಿಮ್ಮ ಆಗಿರುವ ಗಾಯ ಎಲ್ಲೈತೋ ಗಾಯಕ್ಕೆ ಮಲಾಮ್ ಹಚ್ಚುವಂಥ ಕೆಲಸ ಆಗಬೇಕು, ಲ್ಯಾಬ್ರಿ ಕಟ್ಟಿಗೆ ಮಲಾಮ್ ಹಚ್ಚುವಂಥ ಕೆಲಸ ಆಗಬಾರ್ದು. ಇಷ್ಟಾಗಿಯೂ ಈ ಮುಖಂಡರು ಮೊದಲು ಎಲ್ಲಿದ್ರು, ಈಗ ಎಲ್ಲಿದ್ದಾರ, ನಾಳೆ ಎಲ್ಲಿ ಹೋಗೋರದಾರ, ಇದೆಲ್ಲದರ ಬಗ್ಗೆನೂ ಸಮುದಾಯಗಳು ಆಲೋಚನೆ ಮಾಡಬೇಕು. ನಮ್ಮ ಏನು ತಾಕತ್ತು ನಮ್ಮ ಒಕ್ಕಟ್ಟಿನೊಳಗತಿ. ನಮ್ಮ ಒಕ್ಕಟ್ಟು ನಮಗೆ ಇಲ್ಲದೆ ಹೋದ್ರೆ ನಮ್ಮ ತಾಕತ್ತು ನಮಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಮಗೆಲ್ಲ ಸೌಲಭ್ಯಗಳು ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕಾದ್ರೆ, ಈ ದೇಶದ ಸಂವಿಧಾನ ಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗಬೇಕಾದ್ರೆ ನಮಗೆ ರಾಜಕೀಯ ಒಲವು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ರಾಜಕೀಯನ ಹೊರತುಪಡಿಸಿದ್ರೆ ಬೇರೆ ಯಾವ ಹೋರಾಟ ಚೀರಾಟದಿಂದಲೂ ಕೂಡ ನಿಮಗೆ ಸೌಲಭ್ಯಗಳು ಅಥವಾ ಮಾನ ಸಮ್ಮಾನಗಳು, ನಿಮ್ಗೆ ಅಂಟಿರುವಂಥ ಕಳಂಕಗಳು ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯಾಧಿಕಾರವೇ ನಮ್ಮ ಕೊನೆಯ ಅಸ್ತ್ರ ಆಗಿರಬೇಕು. ಯಾವುದೋ ಒಂದು ಪಕ್ಷದ ಗುಲಾಮರಾಗಿ ಮಾತನಾಡುವಂಥದ್ದು, ಹೋರಾಟ ಮಾಡುವಂಥದ್ದು ತಪ್ಪು ಗ್ರಹಿಕೆ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ, ನಾಳೆ 25ನೇ ತಾರೀಕಿಗೆ ಲಕ್ಷಾಂತರ ಜನ ಆ ಛಲವಾದಿ ಬಂಧುಗಳು, ಬಲಗೈ ಸಮುದಾಯದವರು, ಹೊಲೆಯ ಸಮುದಾಯದವರು ಸೇರಿದ್ದಾರೆ. ಹಿಂದೆ ಮಂದಕೃಷ್ಣ ಮಾದಿಗ ಬಂದು ಅದೇ ಫ್ರೀಡಮ್ ಪಾರ್ಕ್ನಲ್ಲಿ ಮಾದಿಗರ ಒಂದು ಸಮಾವೇಶ ಕೂಡ ಆಯಿತು. ಅದು ಏನು ಮೀಸಲಾತಿ, ಒಳ ಮೀಸಲಾತಿ ಹೋರಾಟಕ್ಕಿಂತಲೂ ಹೊಲೆಯ ನಾಯಕರ ಟೀಕೆ ಮಾಡುವ ಹೋರಾಟವೇ ಜಾಸ್ತಿ ಆಯಿತು ಅಂತ ನಾನು ಅನ್ಕೋತೀನಿ. ಈ ಏನು ಛಲವಾದಿಗಳು ಸೇರ್ತಾ ಇದ್ದೀರಿ, ನಿಮ್ಮಲ್ಲಿ ಮಾದಿಗ ಸಮುದಾಯದ ಟೀಕೆ ಮಾಡೋದನ್ನು ಬಿಟ್ಟು ನಿಮಗೆ ಸಿಗಬೇಕಾದ ಹಕ್ಕುಗಳನ್ನು ಕೇಳುವತ್ತ ನಿಮ್ಮ ಗಮನ ಇರಲಿ. ಬಹುತೇಕ ನಾಯಕರು ಇದೇ ಆಲೋಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.